ಮೊದಲು ನಾವು ತಿಳ್ಕೋಬೇಕು. ಬುದ್ಧ ಈ ದೇಶಕ್ಕೆ, ಈ ಜಗತ್ತಿಗೆ ಶಾಂತಿ ಸಾರತಕ್ಕಂಥ ಏಕೈಕ ವ್ಯಕ್ತಿ ಬುದ್ಧ. ದೇಶಕ್ಕೆ ಶಾಂತಿಯನ್ನು ತೋರಿಸ್ಕೊಟ್ರೆ ಯಾರು? ಬುದ್ಧ. ಬುದ್ಧ ಯಾವ ಗಿಡದಲ್ಲಿ ತಪಸ್ಸೆ ಕೂತ, ಯಾವ ಗಿಡಗಳಲ್ಲಿ ತಪಸ್ಸೆ ಕೂತ ನಾವು ಚಿಂತನೆ ಮಾಡಬೇಕು. ಯಾಕೆ ಕೂತ ಬುದ್ಧ? ಹಳ್ಳಿ ಗಿಡಗಳಿಗೆ ಯಾಕೆ ತಪಸ್ಸೆ ಕೂತ? ಯಾವಾಗ ಅವನಿಗೆ ಜ್ಞಾನೋದಯ ಆಯಿತು ಅಂತಕ್ಕಂಥ ನಾವು ತಿಳ್ಕೋಬೇಕು. ಬೌದ್ಧ ಧರ್ಮದ ಸಂಸ್ಥಾಪಕರೇ ಬುದ್ಧ. ಬೌದ್ಧ ಧರ್ಮದ ಸಂಸ್ಥಾಪಕ ಗೌತಮ ಬುದ್ಧ. ಬುದ್ಧನ ಹೆಸರು ಮೊದಲು ಸಿದ್ಧಾರ್ಥ. ಎಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ. ಈ ಬುದ್ಧನ ನಾವು ಪೂರ್ಣಿಮಾ ಸೆಲೆಬ್ರೇಷನ್ ಮಾಡೋ ಸಂದರ್ಭದಲ್ಲಿ ಎಲ್ಲ ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕಿರ್ಬೇಕಲ್ಲ. ಇದು ಸಂಕೇತ, ಬುದ್ಧನ ಸಂಕೇತ. ಬಿಳಿ ಡ್ರೆಸ್ ಶಾಂತ ಪಾರದರ್ಶಕತೆ ಆಗಬೇಕು, ಸುಳ್ಳು ಆಡಬಾರ್ದು, ಕರ್ತವ್ಯ ಮಾಡಬಾರ್ದು, ವ್ಯಸನಗಳಿಗೆ ಬಲಿ ಆಗಬಾರ್ದು ಅಂತಕ್ಕಂಥದ್ದು ಬುದ್ಧನ ಸಂದೇಶ. ಬುದ್ಧ ಯಾಕೆ ಕೂತನು? ಈಗ ಪದ್ಮಭೂಷಣ ಪದ್ಮಶ್ರೀ ಪ್ರಸಿದ್ಧಿ ನೋಡ್ರಿ. ಹಳ್ಳಿಗಳು ಒಂದು ಲೀಫ್ ನೋಡಿಲ್ಲ. ಎಲ್ಲರೂ ನಮ್ಮ ದೇಶದ ರಾಷ್ಟ್ರಪತಿಯವರು ಪದ್ಮಶ್ರೀ ಮತ್ತು ಪದ್ಮಭೂಷಣ ಮತ್ತು ಭಾರತ ರತ್ನ ಅವರಿಗೆ ಪ್ರಶಸ್ತಿ ಅವಾರ್ಡ್ ಮಾಡಿದ ಸಂದರ್ಭದಲ್ಲಿ ನಿಂತು ಎಲ್ಲಿ ಸೇಮ್ ದೊಡ್ಡ ಸ್ವಲ್ಪ ಪರೀಕ್ಷೆ ಮಾಡಿ. ಇದು ಯಾಕಂದ್ರೆ ಈ ಬುದ್ಧನ ಅಳವಿಗಳಿಗೆ ಯಾಕೆ ಕೂತಂದ್ರೆ 24 hours ಇದು ವಾಯು ಕೊಡ್ತದೆ, ಶುದ್ಧವಾದ ಆಮ್ಲಜನಕ ಕೊಡ್ತದೆ. 24 ತಾಸು ರಾತ್ರಿ ಅನ್ನೋದ ಹಗಲಂಬರ ಅಷ್ಟು ರಾತ್ರಿಯಲ್ಲಿ ಜಾಸ್ತಿ ಕೊಡ್ತದೆ ಅಳಿವಿದೆ ಅಂತ. ಅದಕ್ಕೆ ಇದಕ್ಕೆ ತನ್ನದೇ ಆಗತಕ್ಕಂಥ ಶ್ರೇಷ್ಠತೆ ಇದೆ. ಅದಕ್ಕಾಗಿ ಬುದ್ಧ ಇಲ್ಲಿ ತಪಸ್ಸು ಕೊಟ್ಟು ಇಲ್ಲಿ ಅವನಿಗೆ ಜ್ಞಾನೋದಯ. ಊರು ಯಾವುದು ಅಂದರೆ ಇವ್ರದ್ದು ಫಸ್ಟ್ ಇವರು ನೇಪಾಳದಲ್ಲಿ ಬರ್ತಕ್ಕಂಥ ಲುಂಬಿಡಿ ಅಂತಕ್ಕಂಥ ಗ್ರಾಮ. ಲುಂಬಿಡಿದಲ್ಲಿ ಹುಟ್ಟಿ ದೇಶಕ್ಕೆ ಶಾಂತಿ ಇದ್ರೆ ಇದು ಯುದ್ಧ ಕಾಲ ಅಲ್ಲ, ಇದು ಶಾಂತಿ ಕಾಲ ಅಂತ ಬುದ್ಧ ಸಾರ್ಥ ಪ್ರಪಂಚಕ್ಕೆ, ನಮಗೆಲ್ಲ ಪ್ರಪಂಚಕ್ಕೆ ಶಾಂತಿ ಸಂದೇಶವನ್ನು ಸಾರ್ತಕ್ಕಂಥ ಬುದ್ಧರು. ಅದಕ್ಕೆ ನಾವು ಕ್ಯಾಂಡಲ್ 3 ಹಚ್ತೀವಿ, 5 ಹಚ್ತೀವಿ. 3 ಅಂದ್ರೆ ತ್ರಿಸೂತ್ರಗಳು, 5 ಅಂದ್ರೆ ಪಂಚಸೂತ್ರಗಳು. 3 ಅಂದ್ರೆ 3 ಇದು ಇಡ್ರಿ, ಕ್ಯಾಂಡಲ್ ಇಡ್ರಿ, ಇಲ್ಲ ಅನಿಸಿದ್ರೆ 5 ಅಂದ್ರೆ ಪಂಚಸೂತ್ರಗಳು, ಮತ್ತು 3 5 ತ್ರಿಸೂತ್ರಗಳು. ಏನ್ ತ್ರಿಸೂತ್ರಗಳು? ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತಕ್ಕಂಥ ಇವು 3 ಏನು ಸೂತ್ರ ಅಂದ್ರೆ ಬುದ್ಧನಿಗೆ ನಾನು ಶರಣ ಹೋಗುತ್ತೇನೆ. ಬುದ್ಧ ಅಂದ್ರೆ ಬುದ್ಧ ಶರಣ ಹೋಗೋದಲ್ಲ, ಜ್ಞಾನಿಗೆ. ಯಾರಾಗಿರಲಿ ಜ್ಞಾನಿ, ನಾನು ಜ್ಞಾನಿಗೆ ಶರಣ ಹೋಗ್ತೀನಿ ಅಂತ. ಬುದ್ಧ ಅಂತಕ್ಕ ನನಗೆ ಶರಣ ಹೋಗ್ಬೇಡಿ, ನೀವು ಬುದ್ಧನಿಗೆ ನೀವು ಶರಣ ಹೋಗ್ಬೇಕು ಅಂದ್ರೆ ಜ್ಞಾನಕ್ಕೆ ಶರಣ. ಬುದ್ಧ ಅಂದ್ರೆ ಜ್ಞಾನ. ಅವನ ಹಂತಿಯ ಆ ವ್ಯಕ್ತಿ ಹಂತವಾಗಿರಲ್ಲ, ಅವನ ಬುದ್ಧಿ ಅವನು ಜ್ಞಾನ ಹೆಚ್ಚಾಗಿದ್ರೆ ಅವನು ಶರಣ ಆಗ್ಬೇಕು ಅಂತ ಪ್ರಶ್ನೆ. ಹೋಗೋ ಬುದ್ಧಗೆ ನಾವು ಶರಣ ಆಗ್ತಾ ಪ್ರಶ್ನೆ. ಬುದ್ಧ ಹೇಳ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥ ಸಂದೇಶಗಳು ನಿಮ್ಗೆ ಸರಿಯಾಗಿ ಹೇಳ್ತೀರಿ, ಅದು ರಿಜೆಕ್ಟ್ ಮಾಡ್ರಿ. ನಾನು ಹೇಳಿದಂಥ ಯಾವ ಸತ್ಯ ಅಂತ ತಿಳ್ಕೊಬೇಡಿ. ನಿಮ್ಗೆ ಸರಿ ಅನ್ಸಿದ್ರೆ ಸ್ವೀಕಾರ ಮಾಡ್ಕೊಳ್ಳಿ.